ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಬಂದು ಊಟಿ ರೋಡಿಂದ ಬರುವಂತಹ ಸಬ್ ರಸ್ತೆ. ಈ ರಸ್ತೆಗೆ ಪ್ರಾಪರ್ಟಿ ಇರುವಂಥದ್ದು 8 ಎಕರೆ. ಸುಮಾರು ರೋಡ್ ಬಿಡುತ್ತೆ, ಹೆಚ್ಚು ಕಡಿಮೆ ಒಂದು 400 ಅಡಿ ಬರುತ್ತೆ. ಇದು ಮಾರಾಟಕ್ಕೆ ಇರುವಂತಹ ಜಮೀನು. ಇದು ಜನರಲ್ ಪ್ರಾಪರ್ಟಿ. ಸಾಯಿಲ್ ಮಾತ್ರ ವಂಡರ್ಫುಲ್. ಇದು ನೋಡಿ, ಎಷ್ಟು ತೆಗೆದ್ರೂ ಕೂಡ ಇದೇ ರೀತಿ ಕೆಂಪು ಮಣ್ಣಿದು. ಇದು ಕಾರ್ನರ್ ಪ್ರಾಪರ್ಟಿ. ಇದು ಒಟ್ಟು 8 ಎಕರೆ ಇದೆ. ಒಂದೇ ಸರ್ವೆ ನಂಬರು, 2 ಪೋಲ್ ಇದೆ. ಇದು ಒಂದೊಂದು ಪೋಲಲ್ಲಿ ಕೂಡ 4 ಎಕರೆ ಬರುತ್ತೆ. ಅಂದರೆ 8 ಎಕರೆಗೆ ಒಂದು 4 ಗುಂಟೆ ಕಡಿಮೆ ಇದೆ RTCಯಲ್ಲಿ. ಸೊ ಇದು ಮೈಸೂರು ಏರ್ಪೋರ್ಟಿಂದ ಇಲ್ಲಿಗೆ 36 ಕಿಲೋಮೀಟ್ರ್ ಆಗುತ್ತೆ. ಇದು ರೋಡ್ ಬಿಡ್ತು ಜಾಸ್ತಿ ಇದೆ. ಹೈ ಟೆನ್ಷನ್ ವೈರ್ ಇದೆಯಲ್ಲ, ಈ ಪ್ರಾಪರ್ಟಿಗೆ ಬರೋಲ್ಲ. ಅದು ಇರೋದು ಆ ಕಡೆ ಲ್ಯಾಂಡ್ಗೆ ಬರುತ್ತೆ. ಅದು ಕೂಡ ಒಂದು ರಸ್ತೆ. ಅದು ಅಲ್ಲೇನು ಆ ಮರಗಳು ಕಾಣ್ತೀವಿ, ಅದು ಕೂಡ ಒಂದು ರಸ್ತೆ. ಅದು ಇದಕ್ಕೆ 3 ಕಡೆ ರಸ್ತೆ ಇದೆ. ದಕ್ಷಿಣಕ್ಕೂ ರಸ್ತೆ, ಮತ್ತು ಉತ್ತರಕ್ಕೂ ರಸ್ತೆ, ಪೂರ್ವಕ್ಕೂ ರಸ್ತೆ. ಸುಮಾರು ಪೂರ್ವ ದಿಕ್ಕಿಗೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 600 ಅಡಿ ಮೇಲೆ ಬರುತ್ತೆ ನಿಮಗೆ ಈ ಒಂದು 8 ಎಕರೆಗೆ. ರೋಡ್ ಫೇಸ್ ಜಾಸ್ತಿ ಇದೆ. ಇದು ಈಸ್ಟ್ ಫೇಸಿಂಗು. ಬೇಕಾದ್ರೆ ಇದನ್ನು ಏನು 8 ಎಕರೆ ಇದೆಯಲ್ಲ, ಇದನ್ನು 2 ಎಕರೆ ಥರ ನೀವು 4 ಜನ ಸೇರಿ ಕೂಡ ತೊಗೊಬೋದು. ಇಲ್ಲ 8 ಜನ ಸೇರಿ 1 ಎಕರೆ ಥರ ಸ್ಕೆಚ್ ಬೇಕಾದ್ರೆ ಮಾಡ್ಕೊಬೋದು. ಆ ಥರ ಒಂದು ವ್ಯವಸ್ಥೆ ಇಲ್ಲಿದೆ. ಬಟ್ ಒಟ್ಟಿಗೆ 8 ಎಕರೆನೂ ಕೂಡ ಅವರು ಕೊಡೋವಂಥದ್ದು. ಸೊ ಪ್ರತಿಯೊಬ್ಬರು ಯಾರೇ ತೊಗೊಂಡ್ರೂ ಕೂಡ ಎಲ್ಲರಿಗೂ ಪೂರ್ವ ದಿಕ್ಕಿಗೆ ರಸ್ತೆ ಬರುತ್ತಿದ್ದು. ಇದು 3 ಕಡೆ ರಸ್ತೆ ಇರೋದ್ರಿಂದ ಸೊ ಎಲ್ಲರಿಗೂ ಕೂಡ ಈಸ್ಟ್ಗೆ ರಸ್ತೆ ಬರ್ತಿದ್ದು. ಸೊ ಆ ಒಂದು ಅವಕಾಶ ಇಲ್ಲಿ ಮಾಡಬಹುದು. ಯಾಕೆಂದರೆ ಒಟ್ಟು ಫ್ಲ್ಯಾಟ್ ತೊಗೋತೀನಿ ಅಂದರೆ ಇದು ಸುಮಾರು ಕುಂಟೆಗೆ 1 ಲಕ್ಷ ಅವರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಅವರು ಫೈನಲ್ ಅವರು 1 ಲಕ್ಷ ಕೇಳ್ತಾಯಿದ್ದಾರೆ ಕುಂಟೆಗೆ. ಸೊ ಎಕರೆಗೆ 40 ಲಕ್ಷ ಆಯ್ತಿದ್ದು. ಊಟಿ ರೋಡಿಂದ ಇಲ್ಲಿಗೆ 6.5 ಕಿಲೋಮೀಟ್ರ್ ಆಗುತ್ತೆ. ಕರೆಕ್ಟಾಗಿ 6.5 ಕಿಲೋಮೀಟ್ರ್ ಊಟಿ ರೋಡಿಂದ. ಈ ಪ್ರಾಪರ್ಟಿ ಬಂದು ಮೇಯ್ನ್ಲಿ ಒಂದು ಇಂಡಸ್ಟ್ರಿ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಇದು ಪಕ್ಕದಲ್ಲಿ ಒಂದು ನಿಯರ್ ಬೈ ಡ್ಯಾಮ್ ಇದೆ. ನೀರಿಗೇನು ಕೊರತೆ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ಗೆ ರೋಡೆಲ್ಲ ಚೆನ್ನಾಗಿದೆ. ಮತ್ತು ಎಲೆಕ್ಟ್ರಿಸಿಟಿನೂ ಕೂಡ ಅಕ್ಕಪಕ್ಕದಲ್ಲೇ ಇದೆ. ಸೊ ಈಗೆಲ್ಲ ಇರೋದ್ರಿಂದ ಈ ಒಂದು ಪ್ರಾಪರ್ಟಿ ಇದೊಂದು ಮಲ್ಟಿಪರ್ಪಸ್ ಅಂತಲೂ ಕೂಡ ಹೇಳ್ಬೋದು. ಈ ಏನು 8 ಎಕರೆ ಬೈ ಮಾಡಿಕೊಂಡು ಬೇಕಾದ್ರೆ ಒಂದು 20 ಗುಂಟೆ ಅಥವಾ 10 ಗುಂಟೆ ಮೈಕ್ರೋ ಫಾರ್ಮ್ ಲ್ಯಾಂಡ್ ಥರನೂ ಕೂಡ ಮಾಡ್ಬೋದು. ಯಾಕೆ ನಿಯರ್ ಬೈ ಊಟಿ ಇದೆ. ಊಟಿ ರೋಡ್ಗೆ ಹತ್ತಿರ ಇದೆ ಈ ಪ್ರಾಪರ್ಟಿ. ಸೊ ಹಾಗಾಗಿ ಏನು ಬೆಂಗಳೂರು ಟು ಊಟಿಗೆ ಹೋಗುವಂಥವ್ರು ಇಲ್ಲಿ ಒಂದು ಏನು ಮೈಕ್ರೋ ಫಾರ್ಮ್ ಮಾಡಿದ್ಮೇಲೆ ಅವರೆಲ್ಲ ಆ ಥರ ತೊಗೊಳ್ಳೋಂಥ ಪಾರ್ಟಿಗಳು ಇದಕ್ಕೆ ಬರ್ತಾರೆ. ಯಾಕೆಂದರೆ ಇದು ನ್ಯಾಷನಲ್ ಹೈವೇಗೆ ಇದು ನಿಯರ್ ಇರೋದ್ರಿಂದ. ಸೊ ಆ ರೀತಿ ಬೇಕಾದರೂ ಕೂಡ ಮಾಡಬಹುದು. ಸೊ ಟೋಟಲ್ 8 ಎಕರೆ ಜನರಲ್ ಪ್ರಾಪರ್ಟಿ. ಇದು ಆನ್ಸಿಸ್ಟರ್ ಪ್ರಾಪರ್ಟಿ, ಪಿತ್ರಾರ್ಜಿತವಾಗಿ ಇರುವಂಥ ಆಸ್ತಿ ಇದು. ನೋಡಿ ಆ ಮರ ಅದು ಫುಲ್ಲು, ಮತ್ತು ಆ ಮರ ಕಾಣಿಸಿದೆಯಲ್ಲ ಅದೆಲ್ಲ ತಗೊಂಡು ಸ್ಕ್ವೇರ್ ಆಗಿದೆ ಜಾಗ. ಇದು ಈಸ್ಟ್ ಫೇಸಿಂಗ್ ಬರುತ್ತಿದ್ದು. ಸೊ ಇದೆಲ್ಲ ಬೇಲಿ ತುಂಬ ವರ್ಷಗಳ ಹಿಂದೆ ಇರುವಂತಹ ಬೇಲಿ ಇದು. ಸೊ ಇದನ್ನೆಲ್ಲ ತೆಗೆದು ಸೊ ಇಲ್ಲಿ ತನಕ ಬರುತ್ತೆ ಫೆನ್ಸಿಂಗು. ಸೊ ಹೆಚ್ಚು ಕಡಿಮೆ ಇದು ಒಂದು 40 ಅಡಿ ರಸ್ತೆ ಬರ್ತಿದ್ದು ಆ್ಯಕ್ಚುಲಿ. ಆ ಥರ ಒಂದು ಇದೆ ಈ ಜಾಗ, ರೋಡ್ ಫೇಸಿಂಗು. ಸೊ ಇಂಟ್ರೆಸ್ಟ್ ಇರೋಂಥವ್ರು ಈ 8 ಎಕರೆನ ಬೈ ಮಾಡ್ಬೋದು. ಫಸ್ಟ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಸೊ ನೀವು ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ, ಮತ್ತು ಅದ್ಬಸ್ಗೆಲ್ಲ ಕಟ್ಟೋಣ, ಸರ್ವೆ ಎಲ್ಲ ಆಗಿ ಆದ ನಂತರ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಸೊ ಎಲ್ಲ ವಂಶವೃಕ್ಷ ಪ್ರಕಾರ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರೆ. ಬಟ್ ಈ ಪ್ರಾಪರ್ಟಿಯಲ್ಲಿ ಹೈ ಟೆನ್ಷನ್ ಬರೋಲ್ಲ. ಅದು ಪಕ್ಕದ ಲ್ಯಾಂಡಲ್ಲಿ ಇರೋದದು. ಈ ಪ್ರಾಪರ್ಟಿಗೆ ಬರೋಲ್ಲ ಅದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.